ಹಾಯ್ ಎಲ್ಲರಿಗೂ. ಯಾವಾಗಲೂ ಶಾಪಿಂದ ಕೇಕನ್ನು ತಿಂತಾನೆ ಇರ್ತೀವಿ, ಆದರೆ ಮನೇಲಿ ನಾವೇ ಕೇಕ್ ಬೇಕ್ ಮಾಡಿ ಅದು ಚೆನ್ನಾಗಿ ಬಂದು ಅದು ಎಲ್ರಿಗೂ ಕೊಟ್ಟು ತಿನ್ನೋ ಖುಷಿನೇ ಬೇರೆ ಅಲ್ವಾ. ಹಾಗೆ ಇವತ್ತಿನ ಕೇಕ್ ಕೂಡ ತುಂಬ ಸ್ಪೆಷಲ್, ಯಾಕಂದರೆ ನೋ ಮೈದಾ, ನೋ ಎಗ್, ನೋ ರಿಫೈನ್ಡ್ ಆಯಿಲ್, ನೋ ಶುಗರ್ ಮತ್ತು ನೋ ಓವನ್ ಇಲ್ದಿರೆ ಹಾಗೆ ಸಿಂಪಲಾಗಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ದೊಡ್ಡ ಬೌಲಿಗೆ 1 ಕಪ್ ಫ್ರೆಶ್ ಮತ್ತು ಗಟ್ಟಿ ಮೊಸರು ಹಾಕ್ತಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಕರಗಿರುವ ತುಪ್ಪ ಮತ್ತು 1 ಕಪ್ ಪೌಡರ್ ಜಾಗ್ರಿ ಅಂದರೆ ಪುಡಿ ಬೆಲ್ಲ ಇರುತ್ತಲ್ಲ ಅದು ಹಾಕ್ತಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಕಾಯಿಸಿ ಆರಿಸಿರುವ ಹಾಲು ಹಾಕ್ತಿದ್ದೀನಿ. ಮತ್ತು 1 ಸ್ಪೂನ್ ಆಫ್ ಬೇಕಿಂಗ್ ಪೌಡರ್, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಥರ. ಇದೇ ಮಿಶ್ರಣಕ್ಕೆ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಶೋಧಿಸ್ಕೊಂಡು ಹಾಕ್ಕೊತಿದ್ದೀನಿ. ಹಾಗೆ 1/4 ಕಪ್ ಕೋಕೋ ಪೌಡರ್ ಹಾಕಿ ಯಾವುದೇ ಗಂಟು ಬರ್ದಿರೋ ಥರ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಈ ಮಿಶ್ರಣನ ನಾವು ಮುಂಚೆನೇ ಒಂದು ಪಾತ್ರೆಗೆ ತುಪ್ಪ ಅಥವಾ ಬಟರ್ ಹಾಕಿ ಗ್ರೀಸ್ ಮಾಡಿ ಅದರೊಳಗೆ ಹಾಕಬೇಕಾಗುತ್ತೆ. ಹಾಗೆ ಕುಕ್ಕರ್ನ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಕೇಕ್ ಮಿಶ್ರಣ ಮಾಡಿರ್ತೀವಲ್ಲ ಆ ಪಾತ್ರೆನ ಕುಕ್ಕರಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ವಿಷಲ್ ಹಾಕಬಾರ್ದು. ಕೇಕ್ ಬೇಕಾಗೋದಕ್ಕೆ 45ರಿಂದ 50 ನಿಮಿಷ ಬೇಕಾಗುತ್ತೆ. ಇದು ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದು ಟೂತ್ಪಿಕ್ಕಿಂದ ನಾವು ಚೆಕ್ ಮಾಡ್ಬೋದು. ಅದು ಟೂತ್ಪಿಕ್ಕಿಗೆ ಅಂಟಬಾರ್ದು ಕೇಕ್ ಏನಿರುತ್ತಲ್ಲ, ಇಲ್ಲ ಅಂತಂದರೆ ಸರಾಗವಾಗಿ ಬರುತ್ತೆ. ಸೊ ಕೇಕ್ ಕಟ್ ಮಾಡಿದಾಗ ಈ ಟೆಕ್ಸ್ಚರ್ ಬಂದಿರುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ನೀವು ಒಂದು ಟ್ರೈ ಮಾಡಿ. ಥ್ಯಾಂಕ್ ಯು.